ಆಫೀಸಲ್ಲಿ ಸೀಕ್ರೆಟ್ಸ್ ಅಂತ ಗೇಮ್ ನಡೀತಿದೆ. ನಿಮಗೆಲ್ಲ ಗೊತ್ತು, ಎಲ್ಲ ಆಫೀಸಲ್ಲೂ ಡಿಸೆಂಬರ್ ಟೈಮಲ್ಲಿ ಇದು ಕಾಮನ್ ಗೇಮ್. ಸೊ ಸರ್ಪ್ರೈಸಿಂಗ್ಲಿ ನನಗೆ ನನ್ನ ಬೆಸ್ಟ್ ಟೀಮ್ಮೇಟೇ ನೇಮ್ ಬಂದಿದೆ ಸೀಕ್ರೆಟ್ಸ್ ಅಂತಾಗೆ. ಸೊ ಐ ವಾಂಟ್ ಟು ಸರ್ಪ್ರೈಸ್ ಹರ್ ವಿತ್ ಮೈ ಗಿಫ್ಟ್. ಸೊ ಹೋಗಿ ನಾನು ನಂದು ಅವಳದು ಬೆಸ್ಟ್ ಫೋಟೋಸ್ ಎಲ್ಲ ಪ್ರಿಂಟ್ ತೊಗೊಂಬಂದಿದ್ದೀನಿ ಆ್ಯಂಡ್ ಕಾರ್ಡ್ಬೋರ್ಡ್ ತಂದಿದ್ದೀನಿ, ಸಮಥಿಂಗ್ ಡಿಫ್ರೆಂಟಾಗಿ ಮಾಡೋಣ ಅಂತ. ಸೊ ಲೆಟ್ಸ್ ಸಿ ಹೌ ಇಟ್ ಕಮ್ಸ್ ಔಟ್. ನಾನು ವಿಡಿಯೋ ಅಲ್ಲಿ ಎಂಡ್ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಇಗ್ನೋರ್ ಮೈ ಲುಕ್ ಕಂಪ್ಲೀಟ್ಲಿ. ಆಚೆ ಹೋಗಿ ಬಂದು ಟಯರ್ಡ್ ಆಗಿದ್ದೀನಿ, ಹೀಗೆ ತಿರ್ಗಾಡಿದ್ದೀನಿ. ಸೊ ವಾಚ್ ಟಿಲ್ ಎಂಡ್ ಟು ಗೆಟ್ ನೌ. ಕಾರ್ಡ್ಬೋರ್ಡ್, ಅದಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಬೇಕಾಗಿರೋದು ಮತ್ತು ಫೋಟೋಗೆಲ್ಲ ತೊಗೊಂಬಂದಿದ್ದೀನಿ. ಸೊ ಲೆಟ್ಸ್ ಸಿ. ಸೊ ಈಚ್ ಫೋಟೋನ ಲೆಂತ್ ತೊಗೊಂಡು ನಾನೀಗ ಕಾರ್ಡ್ಬೋರ್ಡ್ನ ಕಟ್ ಮಾಡ್ಕೊತೀನಿ. ನಾನು ಬೇಸಿಕಲಿ ಬುಕ್ ಥರ ಟ್ರೈ ಮಾಡೋಣ ಅಂತ ಇದ್ದೀನಿ. ಎಲ್ಲ ಫೋಟೋಸ್ನು ಒನ್ ಆಫ್ಟರ್ ದ ಅದರ್ ಬುಕ್ ರೀತಿ ಪಂಚಿಂಗ್ ಮಿಷಿನಲ್ಲಿ ಪಂಚ್ ಮಾಡಿ ಕಂಪ್ಲೀಟ್ ಬುಕ್ ಥರ. ಸೊ ಫೋಟೋಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಆ ಥರ ಡಿವೈಡ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಬ್ಲ್ಯಾಕ್ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ಬಿಕಾಸ್ ಫೋಟೋಸ್ ಅದರಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ. ಅದನ್ನು ಈ ಥರ ಸ್ಮಾಲ್ ಪೀಸಸ್ ಆಗಿ ಒಂದೊಂದು ಫೋಟೋ ಕೂತ್ಕೊಳ್ಳೋ ಥರ ಸ್ಮಾಲ್ ಪೀಸಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಹೋಗ್ತಾ ಒಂದೊಂದು ಫೋಟೋನ ಒಂದೊಂದು ಪೀಸಲ್ಲಿ ನಾನು ಪೇಸ್ಟ್ ಮಾಡ್ತಾ ಆಮೇಲೆ ಲಾಸ್ಟಲ್ಲಿ ಕಂಪ್ಲೀಟಾಗಿ ಒಂದು ಬುಕ್ ರೀತಿ ಮಾಡ್ತೀನಿ. ಸೊ ಈಗ ಈಚ್ ಫೋಟೋಸ್ ನಾನು ಅರೌಂಡ್ 13 ಫೋಟೋಸ್ ಏನೋ ಇದೆ. ಸೊ 13 ಫೋಟೋಸ್ನು ಈ ಥರ ಈಚ್ ಫೋಟೋ ಒಂದೊಂದು ಪೀಸ್ ಆಫ್ ಬ್ಲ್ಯಾಕ್ ಕಾರ್ಡ್ಬೋರ್ಡಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ನೀಟಾಗಿ ಗಮ್ಮಲ್ಲಿ ಕೂತ್ಕೊಳ್ಳುತ್ತೆ ಅದು. ಸೊ ಫೈನಲಿ ಎಲ್ಲ ಫೋಟೋಸ್ನ ಪೇಸ್ಟ್ ಮಾಡಾಯಿತು. ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಈ ಥರ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ. ಸೊ ನೀಟಾಗಿ ಅದು ಸ್ವಲ್ಪ ಡ್ರೈ ಆದರೆ, ಇಲ್ಲಾಂದರೆ ಫೋಟೋ ಫುಲ್ ಶೇಕ್ ಆಗ್ತಾ ಇರುತ್ತೆ ಕಾರ್ಡ್ಬೋರ್ಡಲ್ಲಿ. ಸೊ ಲೆಟ್ ಇಟ್ ಡ್ರೈ. ಸೊ ಡ್ರೈ ಆದಮೇಲೆ ಅದು ಪ್ಲೇನ್ ಕಾಣ್ತಿತ್ತು ಅಂದ್ಬಿಟ್ಟು ಈ ಥರ ಡೆಕೋರೇಟ್ ಮಾಡೋಕ್ಕೆ ನಾನು ಟೇಪ್ ತಂದಿದ್ದೆ. ಗೋಲ್ಡ್ ಕಲರ್ ಇದೆ, ಎಲ್ಲರೂ ಪ್ರಾಜೆಕ್ಟಿಗೆ ಯೂಸ್ ಮಾಡಿರ್ತಾರೆ. ಸೊ ಎಲ್ಲರಿಗೂ ಇದು ಫೆಮಿಲಿಯರ್ ಇರುತ್ತೆ. ಸೊ ಇದನ್ನು ಬಾರ್ಡರ್ ಥರ ಕೊಡ್ತಾಯಿದ್ದೀನಿ ನಾನು ಈಚ್ ಫೋಟೋಗೆ. ನಂಗೆ ಪ್ಲೇನ್ ಅನಿಸ್ತಿತ್ತು ಅಂತ, ಬಟ್ ತುಂಬ ಜಾತ್ರೆ ಅನಿಸ್ತಿದೆಯಾ ಗೊತ್ತಿಲ್ಲ, ನಂಗೆ ಚೆನ್ನಾಗಿ ಕಾಣ್ತಿತ್ತು. ಸೊ ಈ ಥರ ಎಲ್ಲ ಫೋಟೋಗೂ ಅಂಟಿಸಿ, ಕೆಲವು ಸ್ಪೆಷಲ್ ಫೋಟೋಸಿಗೆ ಈ ಥರ ಡೆಕೋರೇಷನ್ ಫ್ಲವರ್ ಹಾರ್ಟ್ ಎಲ್ಲ ತಂದಿದ್ದೆ. ಸೊ ಅದನ್ನು ಪೇಸ್ಟ್ ಮಾಡಿ ಇನ್ನೂ ಚೂರು ಕಲರ್ಫುಲ್ಲಾಗಿ ಮಾಡೋಣ ಅಂತ ಅದು ತೊಗೊಂಬಂದಿದ್ದೆ. ಇದು ಒಂದು ಶೀಟ್ ಫುಲ್ ನಂಗೆ 40 ರೂಪೀಸ್ ಬಿತ್ತು. ಸೊ ನೀವು ನಿಮ್ಮ ನಿಯರ್ ಬುಕ್ ಸ್ಟೋರಲ್ಲಿ ಕೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಸಿಗುತ್ತೆ, ಅಕಸ್ಮಾತ್ ನೀವೇನಾದರೂ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ. ಸೊ ಈ ಥರ ನಾವೇನು ಶೇಪ್ ಕಟ್ ಮಾಡೋದು ಇಲ್ಲ, ಈಸಿಯಾಗಿ ನಾವು ಜಸ್ಟ್ ತೆಗೆದು ಪೇಸ್ಟ್ ಮಾಡ್ಬೋದು. ಆ್ಯಂಡ್ ಇಟ್ ಲುಕ್ಸ್ ಸೋ ಗುಡ್. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಪೇಸ್ಟ್ ಮಾಡಿದ್ಮೇಲೆ ಅದು ಕೊಟ್ಟಿದ್ದ ಔಟ್ಲುಕ್. ಸೊ ನೆಕ್ಸ್ಟ್ ಇನ್ನೊಂದು ಶೀಟ್ ಈ ಥರ ಹಾರ್ಟ್ ಡಿಸೈನ್ಸ್ದು ತಂದಿದ್ದೆ. ಸೊ ಅದನ್ನು ಇನ್ನೊಂದು ಫೋಟೋಗೆ ನಾನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಡಿಫ್ರೆಂಟ್ ಕಲರ್ಸಲ್ಲಿ ಹಾರ್ಟ್ ಶೇಪ್ ಅವೈಲಬಲ್ ಇದೆ. ಸೊ ನೀವು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಆಗಿರೋದ್ರಿಂದ ಲೈಟ್ ಕಲರ್ಸ್ ಹಾಕಿದ್ರೆ ಎದ್ದು ಕಾಣುತ್ತೆ ಅಂತ ಸಿಲ್ವರ್, ಲೈಟ್ ಗ್ರೀನ್ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ, ರೆಡ್. ಸೊ ಹಾರ್ಟ್ ಆದಮೇಲೆ ರೆಡ್ ಇರಬೇಕಲ್ಲ, ಸೊ ಅದಕ್ಕೆ ಫೈನಲ್ ಟಚ್ ಅಪ್ ರೆಡ್ಡಲ್ಲಿ ಕೊಟ್ಟೆ. ಸೊ ಈ ಥರ ಈ ಪೀಸ್ ಬಂತು ಈ ಫೋಟೋಗೆ. ಸೊ ನೆಕ್ಸ್ಟ್ ಅದೇ ಥರ ಎಲ್ಲ ಫೋಟೋಸ್ ರೆಡಿ ಆಯಿತು. ಬಾರ್ಡರ್ಸ್ ಆ್ಯಂಡ್ ಯಾವ್ದ್ಯಾವ್ದಕ್ಕೆ ನಾನು ಈ ಥರ ಡೆಕೋರೇಟ್ ಡಿಸೈನ್ ಆ ಥರ ಎಲ್ಲ ಮಾಡಿದೆ. ಸೊ ಅದನ್ನ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಈ ಥರ ಬರುತ್ತೆ ಈ ಶೀಟ್. ನೀವು ಬೇಕಂದರೆ ತೊಗೊಬೋದು. ಫೈನಲಾಗಿ ಈ ಥರ ಕಾಣ್ತಿದೆ. ನೆಕ್ಸ್ಟ್ ನಾನು ಈ ಸ್ವಲ್ಪ ಫೋಟೋಸ್ ತೊಗೊಂಡು ಪಂಚಿಂಗ್ ಮೆಷಿನಲ್ಲಿ ನೀಟಾಗಿ ಅದು ಪ್ಲೇಸ್ ನೋಡಿಕೊಂಡು ಪಂಚ್ ಮಾಡಿಕೊಂಡೆ. ಅದು ಯಾಕಂದರೆ ಥ್ರೆಡ್ ಟೈ ಮಾಡಬೇಕಲ್ಲ ಬುಕ್ ಥರ. ಸೊ ನೀಟಾಗಿ ಮೆಷರ್ಮೆಂಟ್ ನೋಡ್ಕೊಳ್ಳಿ ನೀವು ಪಂಚ್ ಮಾಡೋಕ್ಕಿಂತ ಮುಂಚೆ, ಯಾಕಂದರೆ ಎಲ್ಲ ಫೋಟೋಸ್ ಅದೇ ಲೆವೆಲಲ್ಲಿ ಇರಬೇಕು. ಸೊ ಈಚ್ ಫೋಟೋಸ್ಗೆಲ್ಲ ಒಂದು 3-4 ತೊಗೊಂಡು ಒಟ್ಟೊಟ್ಟಿಗೆ ಪಂಚ್ ಮಾಡಿಕೊಂಡೆ. ಆ್ಯಂಡ್ ಮೇಲೆ ಈ ಥರ ಬುಕ್ ಥರ ಕವರ್ ಕೊಡೋದಕ್ಕೆ ಬ್ಲ್ಯಾಕ್ ಕಾರ್ಡ್ಬೋರ್ಡಲ್ಲೇ ಈ ಥರ ಅದು ಲೆಂತ್ ನೋಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಟೇಪ್ ನಮ್ಮ ಮನೇಲಿ ಇತ್ತು, ಅದೇ ಡೆಕೋರೇಷನ್ನಿಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಹ್ಯಾಪಿ ಬರ್ಡೇ ಅದು ಇದು ಟೈ ಮಾಡೋಕ್ಕೆ. ಸೊ ಅದೇ ಏನದು ಥ್ರೆಡ್ ಇದು. ಸೊ ಅದನ್ನು ನಾನು ಪಂಚಿಂಗ್ ಮಿಷಿನ್ ಯೂಸ್ ಮಾಡಿಕೊಂಡು ಅಲ್ಲಿ ಪಂಚ್ ಮಾಡಿ ಬುಕ್ ಥರ. ಸೊ ಇವಾಗ ಒಂದೊಂದೇ ಫೋಟೋನ ಇದರಲ್ಲಿ ನಾವು ಏರಿಸ್ತಾ ಹೋಗೋಣ. ಸೊ ಒನ್ ಆಫ್ಟರ್ ಅದನ್ನು ನಾನು ಫೋಟೋಸ್ ಆರ್ಡರ್ ರೆಡಿ ಮಾಡಿಟ್ಕೊಂಡಿದ್ದೆ, ಯಾವ ಫೋಟೋ ಆದಮೇಲೆ ಯಾವ್ದು ಬರಬೇಕು ಅಂತ. ಸೊ ಅದ್ರ ಥರ ಒಂದಾದ್ಮೇಲೆ ಒಂದು ಫೋಟೋಸ್ನ ನಾನು ಇವಾಗ ಹಾಕ್ತಾಯಿದ್ದೀನಿ. ನಂಗೆ ಯಾವ ಆರ್ಡರಲ್ಲಿ ಬೇಕಿತ್ತೋ ಆ ಆರ್ಡರಲ್ಲಿ. ಸೊ ದಟ್
ಅಂದರೆ ಐ ವಾಸ್ ಲೈಕ್ ಪರ್ಟಿಕ್ಯುಲರ್, ಈ ಫೋಟೋ ಆದಮೇಲೆ ಈ ಫೋಟೋ ಬರಬೇಕು, ಇದು ಚೆನ್ನಾಗಿರುತ್ತೆ ಅಂತ. ಸೊ ಆ ಥರ ಎಲ್ಲ ಫೋಟೋಸು ಹಾಕಿದೆ. ಸೊ ಫೈನಲಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಫ್ರಂಟ್ ಪೇಜು ಟೋಟಲ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಅದಕ್ಕಿಂತ ಇಂಪಾರ್ಟೆಂಟ್ ಅವಳ ರಿಯಾಕ್ಷನ್ ನೋಡೋಕ್ಕೆ. ಸೊ ಇದು ಬ್ಲ್ಯಾಕ್ ಆಗಿರೋದ್ರಿಂದ ವೈಟ್ ಪೇಂಟ್ ತಂದಿದ್ದೆ. ನಾನು ಚೆಕ್ ಮಾಡಿದೆ ಯಾವ ಮಾರ್ಕರ್ ಏನು ಸ್ಕೆಚ್ ಪೆನ್ ಏನೂ ಕಾಣಿಸಲ್ಲ ಇದ್ರ ಮೇಲೆ ಏನು ಬರೆದ್ರೂ. ಸೊ ನಾನು ಅಲ್ಲೇ ಬುಕ್ ಸ್ಟೋರಲ್ಲಿ ಬರೀ ವೈಟ್ ಪೇಂಟು ಮತ್ತು ಬ್ರಷ್ ತಂದಿದ್ದೆ ಇದ್ರ ಮೇಲೆ ಬರೆಯೋಕ್ಕೆ ಅಂತ. ನಮ್ದು ಆ್ಯಕ್ಚುಲಿ ವಾಟ್ಸಪ್ ಗ್ರೂಪ್ ನೇಮ್ ಬಂದು ಅನ್ಬ್ರೇಕಬಲ್ ಬಾಂಡ್ಸ್ ಅಂತ. ಸೊ ಅದನ್ನೇ ಬರಿತಾ ಇದ್ದೀನಿ, ನೀವು ನೋಡ್ಬೋದು. ಅನ್ಬ್ರೇಕಬಲ್ ಬಾಂಡ್ಸ್ ಅಂತ ಬರೆದು ಅದರಲ್ಲಿ ಡೆಕೋರೇಟ್ ಎಲ್ಲ ಮಾಡಿದೆ. ಆ್ಯಂಡ್ ಇದು ಫೈನಲಾಗಿ ಹೆಂಗೆ ಬಂದಿದೆ ಅಂತ, ಈ ಥರ ಬುಕ್ ರೀತಿ ನಾನು ಟೈ ಮಾಡಿದ್ದೀನಿ. ಆ್ಯಂಡ್ ಒಂದೊಂದು ಫೋಟೋಗೆ ಈ ಥರ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡಿದ್ದೀನಿ. ಸೊ ಈ ಥರ ಒನ್ ಆಫ್ಟರ್ ದ ಅದರ್ ಫೋಟೋಸ್ ನೀವು ನೋಡ್ಬೋದು. ಈ ಥರ 12-13 ಫೋಟೋಸ್ ಇದೆ. ಸೊ ಲಾಸ್ಟಲ್ಲಿ ನಮ್ಮದು ಗ್ರೂಪ್ ಪಿಕ್ ಹಾಕಿದ್ದೀನಿ, ಫಸ್ಟ್ ಮತ್ತು ಲಾಸ್ಟಲ್ಲಿ ಆ್ಯಕ್ಚುಲಿ. ಸೊ ಅವಳಿಗೆ ಖುಷಿಯಾಗಲಿ ನೋಡಿ ಲಾಸ್ಟಲ್ಲಿ ಅಂತ. ಇದು ನಮ್ಮಿಬ್ರದ್ದು ಫನ್ನಿ ಫೋಟೋಸ್ ಆ್ಯಂಡ್ ದಿಸ್ ಇಸ್ ಗ್ರೂಪ್ ಪಿಕ್. ಸೊ ಯಾ, ಹಿಯರ್ ಗೋಸ್ ವಿತ್ ಮೈ ಸಾಂತಾ ಗಿಫ್ಟ್. ಹೋಪ್ ಶಿ ಲೈಕ್ಸ್ ಇಟ್. ಥ್ಯಾಂಕ್ ಯು.